ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋನಲ್ಲಿ ನಾವು ಸ್ಪ್ಲಂಕ್ ಬಗ್ಗೆ ಮಾತಾಡೋಣ. ಸ್ಪ್ಲಂಕ್ ಅಂದರೆ ಏನು, ಇದಕ್ಕೆ ಕಾಂಪೊನೆಂಟ್ಸ್ ಏನೇನಿರುತ್ತೆ, ಆಮೇಲೆ ಸ್ಪ್ಲಂಕ್ ಮಾರ್ಕೆಟ್ ಹೆಂಗಿದೆ ಅಂತ ಸ್ವಲ್ಪ ಒಂದು ಡೆಮೋ ಥರ ನೋಡೋಣ ಇವತ್ತು ಇನ್ ವಿಡಿಯೋದಲ್ಲಿ, ಆಯಿತಾ. ಸೊ ಸ್ಪ್ಲಂಕ್ ಈಸ್ ಬೇಸಿಕ್ಲಿ ಲಾಗ್ ಅನಲೈಸಿಂಗ್ ಟೂಲ್. ಅಂದರೆ ನಾವೀಗ ಲಾಗ್ ಜನ್ರೇಟ್ ಆಗುತ್ತಲ್ಲ, ಬಿಕಾಸ್ ನೀವು ಏನಾದರೂ ಅಪ್ಲಿಕೇಶನ್ ಬ್ರೌಸ್ ಮಾಡ್ತಾಯಿದ್ರೆ, ಇಲ್ಲಾಂದ್ರೆ ಏನಾದರೂ ಪ್ರಾಡಕ್ಟ್ ಪರ್ಚೇಸ್ ಮಾಡೋಕ್ಕೆ ವೆಬ್ಸೈಟಲ್ಲಿ ಫ್ಲಿಪ್ಕಾರ್ಟ್ ಇಲ್ಲ ಅಮೆಝಾನಲ್ಲಿ ನೋಡ್ತಾಯಿದ್ರೆ, ನೀವು ಎವ್ರಿ ಟ್ರಾನ್ಸಾಕ್ಷನ್ ಅಂದರೆ ಎವ್ರಿ ಆಪರೇಷನ್ ಯು ಪರ್ಫಾರ್ಮ್, ಓಕೆ, ಅದಕ್ಕೆ ಲಾಗ್ಸ್ ಜನ್ರೇಟ್ ಆಗ್ತಾ ಇರುತ್ತೆ. ಆ ಲಾಗ್ಸ್ ನಿಮಗೆ ಬ್ಯಾಕ್ ಎಂಡಲ್ಲಿ ಸ್ಟೋರ್ ಆಗ್ತಾ ಇರುತ್ತೆ. ಆ ಲಾಗ್ಸ್ ಹೆಂಗಿರುತ್ತೆ ಅಂದರೆ ಅದು ಒಂದು ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟಲ್ಲಿ ಇರುತ್ತೆ, ಆಯಿತಾ. ಸೊ ಆ ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ಗೆ ನಾವು ಸ್ಪ್ಲಂಕ್ ಯೂಸ್ ಮಾಡಿಬಿಟ್ಟು ಒಂದು ಸ್ಟ್ರಕ್ಚರ್ಡ್ ಕೊಡ್ತೀವಿ ಬೇಸಿಕಲಿ, ಆಯಿತಾ. ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ಡೇಟಾ ಅಂದರೆ ಹೆಂಗಿರುತ್ತೆ ಅಂದರೆ ಲೈಕ್ ಇಟ್ ಇಸ್ ಸಮಥಿಂಗ್ ಲೈಕ್ ದಿಸ್. ನೋಡಿ, ನಿಮಗೆ ದಿಸ್ ಇಸ್ ಅನ್ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್, ಇದು ಡೇಟಾ. ಇದು ಯು ಕ್ಯಾನ್ ಸಿ ದಿಸ್ ಬಟ್ ಯು ಕಾಂಟ್ ರೀಡ್ ಇಟ್ ಅಲ್ವಾ. ಸೊ ಅದಕ್ಕೆ ಈ ಥರ ಡೇಟಾನು ಸ್ಪ್ಲಂಕ್ ಏನು ಮಾಡುತ್ತೆ, ರೀಡ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಒಂದು ಸ್ಟ್ರಕ್ಚರ್ ಕೊಟ್ಬಿಟ್ಟು ವಿಜುವಲೈಸೇಷನ್ಸ್ ಎಲ್ಲ ರಿಪೋರ್ಟ್ಸ್ ನಮ್ಮ ಯೂಸ್ ಮಾಡ್ಕೊಳೋ ಪ್ರಕಾರ ಇದು ನಮಗೆ ಈಸಿ ಟು ಯುಟಿಲೈಸ್, ಅಂದರೆ ಆ ಥರ ನಾವು ಸ್ಪ್ಲಂಕ್ ಯೂಸ್ ಮಾಡ್ಬೋದು, ಓಕೆ. ಸೊ ಬೇಸಿಕ್ಲಿ ಮಷೀನ್ ಡೇಟಾನ ರೀಡ್ ಮಾಡಿಬಿಟ್ಟು ಆ ಮಷೀನ್ ಡೇಟಾಯಿಂದ ನಮಗೆ ವಿಜುವಲೈಸೇಷನ್ಸ್ ಇಲ್ಲ ರಿಪೋರ್ಟ್ಸ್ ಇಲ್ಲ ಇದಕ್ಕೆ ಒಂದು ಸ್ಟ್ರಕ್ಚರ್ಡ್ ಕೊಡೋಕ್ಕೆ, ಬೇಸಿಕ್ಲಿ ಅನ್ಸ್ಟ್ರಕ್ಚರ್ಡ್ ಡೇಟಾಯಿಂದ ನಮಗೆ ಸ್ಟ್ರಕ್ಚರ್ಡ್ ಡೇಟಾ ತೊಗೊಳ್ಳೋಕ್ಕೆ ನಾವು ಸ್ಪ್ಲಂಕ್ ಯೂಸ್ ಮಾಡ್ತೀವಿ, ಆಯಿತಾ. ಈಗ ನೋಡಿದ್ರೆ ನೀವು ಈಗ ನಮಗೆ ಸೊ ಇಲ್ಲಿ ನೋಡಿ, ಸ್ಪ್ಲಂಕಲ್ಲಿ ನಿಮಗೆ ಕಾಂಪೊನೆಂಟ್ಸ್ ಇರುತ್ತೆ ಬೇಸಿಕ್ಲಿ, ಆಯಿತಾ. ಸೊ ಬಂದುಬಿಟ್ಟು ಫಾರ್ವರ್ಡರ್, ಆಮೇಲೆ ಇಂಡೆಕ್ಸರ್, ಆಮೇಲೆ ಸರ್ಚ್ ಹೆಡ್. ಫಾರ್ವರ್ಡರ್ ಏನು ಮಾಡುತ್ತೆ ಅಂದರೆ ಸ್ಪ್ಲಂಕ್ ಇನ್ಸ್ಟೆನ್ಸಸ್ ಇರುತ್ತಲ್ಲ, ಅದರಿಂದ ಫಾರ್ವರ್ಡರ್ಗೆ ಫಸ್ಟ್ ಡೇಟಾ ಬರುತ್ತೆ. ಫಾರ್ವರ್ಡರ್ ಹತ್ರ ಆ ಡೇಟಾ ಅಲ್ಲಿಂದ ಇಂಡೆಕ್ಸರ್ಗೆ ಹೋಗುತ್ತೆ. ಇಂಡೆಕ್ಸರಲ್ಲಿ ಡೇಟಾ ಸ್ಟೋರ್ ಇರುತ್ತೆ ಬೇಸಿಕಲಿ, ಆಯಿತಾ. ಆ ಡೇಟಾ ಇಂಡೆಕ್ಸರಲ್ಲಿ ಸ್ಟೋರ್ ಇರೋ ಡೇಟಾನು ನಾವು ಸರ್ಚ್ ಹೆಡ್ ಹೆಲ್ಪ್ ತೊಗೊಂಡು ಸರ್ಚ್ ಮಾಡ್ತೀವಿ. ಏಕೆ ಈ ಏನಾದರೂ ಡೇಟಾ ಇಂಡೆಕ್ಸಲ್ಲಿರುತ್ತೋ ಆ ಡೇಟಾನ ನಾವು ಸರ್ಚ್ ಮಾಡಿ ಅದರಿಂದ ನಮಗೆ ರಿಸಲ್ಟ್ಸ್ ತೊಗೊಳ್ತೀವಿ. ಸೊ ಬೇಸಿಕಲಿ ಫಾರ್ವರ್ಡರಿಂದ ಡೇಟಾ ಬರುತ್ತೆ, ಆ ಡೇಟಾ ಇಂಡೆಕ್ಸರಲ್ಲಿರುತ್ತೆ. ಇಂಡೆಕ್ಸರಲ್ಲಿ ಇರೋ ಡೇಟಾನು ನಾವು ಸರ್ಚ್ ಹೆಡ್ಡಿಂದ ಸರ್ಚ್ ಮಾಡ್ತೀವಿ. ಇದು ಪ್ರಾಸೆಸ್. ಈ ಥರ ಕಾಂಪೊನೆಂಟ್ಸ್ ನಾವು ಡಿಸ್ಕಸ್ ಮಾಡ್ಕೋಬೋದು. ಆಮೇಲೆ ನೋಡಿದ್ರೆ ನೀವು ಈ ಥರ ಬೇರೆ ಡೇಟಾಬೇಸಸ್ಸಿಂದ ಕೂಡ ನಾವು ಡೇಟಾ ತೊಗೋಬೋದು, ಡೇಟಾ ಆ್ಯಸ್ ಪರ್ ಯುವರ್ ರಿಕ್ವೈರ್ಮೆಂಟ್ ಬೇಸಿಕಲಿ. ಇಲ್ಲಿಂದ ನೋಡಿ ಕ್ಲೌಡ್ ಪ್ಲ್ಯಾಟ್ಫಾರ್ಮ್ಸ್ ಈಗ ತುಂಬ ಫೇಮಸ್ ಆಗಿದೆ. ನಾವು ಮಾತಾಡೋಣ ಕ್ಲೌಡ್ಸ್ ಪ್ಲ್ಯಾಟ್ಫಾರ್ಮ್ಸ್ ಬಗ್ಗೆ. ಕ್ಲೌಡ್ ಅಂದರೆ ನೀವೀಗ ಗೂಗಲ್ ಕ್ಲೌಡ್ ಇದೆ, AWS ಇದೆ, ಆಮೇಲೆ ಮೈಕ್ರೋಸಾಫ್ಟ್ ಅಜೂರ್ ಇದೆ. ಸೊ ಇದ್ರ ಬಗ್ಗೆ ನಾವು ಫ್ಯೂಚರ್ ವೀಡಿಯೋಸಲ್ಲಿ ನಾವು ಮಾತಾಡೋಣ, ಆಯಿತಾ. ಆಮೇಲೆ ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ ಎಸ್ ಕ್ಯೂ ಎಲ್ ಸರ್ವರ್, ಇದು ಒಂದು ಡೇಟಾಬೇಸ್. ಆಮೇಲೆ ಆರಕಲ್ ಡೇಟಾಬೇಸಿಂದ ಕೂಡ ನಾವು ಸ್ಪ್ಲಂಕ್ ಯೂಸ್ ಮಾಡಬೇಕು. ಅಂದರೆ ಇಲ್ಲಿ ಆ್ಯಪ್ಸ್ ನಾವು ಕ್ರಿಯೇಟ್ ಮಾಡ್ತೀವಲ್ಲ ಸ್ಪ್ಲಂಕಲ್ಲಿ, ಸೊ ಅದು ನಾವು ಡೇಟಾಬೇಸ್ ಹೆಲ್ಪ್ ತೊಗೋಬೇಕು. ಸೊ ಅದು ಹೆಂಗೆ ಏನಂದ ನನ್ನ ಫ್ಯೂಚರ್ ವೀಡಿಯೋಸಲ್ಲಿ ನಾನು ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ, ಆಯಿತಾ. ಇಲ್ಲಿಂದ ನಾವು ವಿಂಡೋಸ್ ಆಮೇಲೆ ಲೈನಕ್ಸ್ ಸರ್ವರ್ಸ್, ವಿಂಡೋಸ್ ಸರ್ವರ್ಸ್, ಲೈನಕ್ಸ್ ಸರ್ವರ್ಸ್. ಆಮೇಲೆ ನೋಡಿ ಇಲ್ಲಿ ನೀವು ಕ್ಲೌಡ್ ಏರಿಯಾ, ಇಲ್ಲಿಂದ ಕೂಡ ನೀವು ಡೇಟಾ ತೊಗೋಬೋದು. ಆಮೇಲೆ ಸಿಸ್ಟಮಿಂದ ನಾವು ನಿಮ್ಮ ರಿಕ್ವೈರ್ಮೆಂಟ್, ಇಟ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯರ್ ರಿಕ್ವೈರ್ಮೆಂಟ್. ಎಲ್ಲಿಂದ ಆದರೂ ನೀವು ಡೇಟಾ ತೊಗೋಬೋದು ಆ್ಯಂಡ್ ಡೇಟಾನು ಸೆಂಡ್ ಮಾಡ್ಬೋದು ಯೂಸಿಂಗ್ ಸ್ಪ್ಲಂಕ್. ಈಗ ನೋಡಿದ್ರೆ ಸ್ಪ್ಲಂಕ್ಗೆ ಬೇಜಾನ್ ಮಾರ್ಕೆಟ್ ಇದೆ ಅವರೇ. ನೋಡಿದರೆ ನಾನು ರೀಸೆಂಟಾಗಿ ಸ್ವಲ್ಪ ಅದು ಲೈಟಾಗಿ ಗೂಗಲ್ ಮಾಡಿದ್ದೀನಿ, ಆಯಿತಾ. ಈ ಥರ ಸರ್ಚಸ್ ಬಂದಿದೆ ನನಗೆ, ಯು ಹ್ಯಾವ್ ಲಾಟ್ ಆಫ್ ಓಪನಿಂಗ್ಸ್ ಅಂತ. ಸೊ ನೋ ಡೌಟ್ ನೀವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಇಫ್ ಯು ಗುಡ್ ಇನ್ ಲರ್ನಿಂಗ್, ಮೇ ಬಿ ಒಂದು 2 ತಿಂಗಳ ಆ ಥರ ಟೈಮ್ ಇಟ್ಕೊಂಡು ನೀವು ಪ್ರಿಪೇರ್ ಮಾಡಿದರೆ ಒಳ್ಳೆಯ ಆಪರ್ಚುನಿಟೀಸ್ ಇದೆ ಸ್ಪ್ಲಂಕ್ಗೆ, ಆಯಿತಾ. ಈಗ ನಾವೇನು ಮಾಡೋಣ ಅಂದರೆ ಸ್ಪ್ಲಂಕ್ ಅಂದರೆ ಏನೇ ಕಾಂಪೊನೆಂಟ್ಸ್ ಇರುತ್ತೆ, ಅಸಲು ಕಂಪ್ಲೀಟ್ ಕೋರ್ಸ್ ಹೆಂಗಿರುತ್ತೆ ಸ್ಪ್ಲಂಕ್ ಸ್ಟ್ರಕ್ಚರ್ ಅಂತ ಅನ್ನೋದು ಒಂದು ಸತಿ ನೋಡೋಣ ನಾವು. ಬನ್ನಿಲ್ಲಿ ನೋಡಿ, ಈ ಥರ ಇರುತ್ತೆ. ಇದೆಲ್ಲ ಟಾಪಿಕ್ಸ್ ನಾವು ಸ್ಪ್ಲಂಕ್ ಅಡ್ಮಿನಲ್ಲಿ ಆಮೇಲೆ ಸ್ಪ್ಲಂಕ್ ಡೆವಲಪ್ಮೆಂಟಲ್ಲಿ ಕವರ್ ಮಾಡ್ತೀವಿ, ಆಯಿತಾ. ಸೊ
ಸ್ಪ್ಲಂಕ್ ಅಂದರೆ ಏನು, ವಾಟ್ ಈಸ್ ಸ್ಪ್ಲಂಕ್ ಅದ್ರ ಬಗ್ಗೆ ಮಾತಾಡ್ತೀವಿ ನಾವು. ಆಮೇಲೆ ವಾಟ್ ಈಸ್ ಮಷೀನ್ ಡೇಟಾ ಅಂದರೆ ಏನು, ಪ್ರೀ ರಿಕ್ವಿಸಿಟ್ಸ್ ಏನೇನು ಬೇಕಾಗುತ್ತೆ, ಆಮೇಲೆ ಪ್ರಾಡಕ್ಟ್ಸ್ ಏನೇನು ಪ್ರಾಡಕ್ಟ್ಸ್ ಇರುತ್ತೆ ಸ್ಪ್ಲಂಕಲ್ಲಿ. ನಾವು ಈಗ ಸ್ಪ್ಲಂಕ್ ನೋಡಿದರೆ ನೀವು ಕಾಂಪೊನೆಂಟ್ಸ್ ಇರುತ್ತೆ ಅಂತ ಹೇಳಿದ್ದೀನಲ್ಲ, ಫಾರ್ವರ್ಡರ್, ಇಂಡೆಕ್ಸರ್ ಮತ್ತು ಸರ್ಚ್ ಹೆಡ್. ಸೊ ನಾವು ಯಾವ ಥರ ಯೂಸ್ ಮಾಡ್ತೀವಿ, ಯಾವ ಸಿಚುವೇಷ್ನಲ್ಲಿ ಯೂಸ್ ಮಾಡ್ತೀವಿ ಅದೆಲ್ಲ ಮಾತಾಡೋಣ. ಸ್ಪ್ಲಂಕ್ ಆರ್ಕಿಟೆಕ್ಚರ್ ಅಂದರೆ ನಾವು ಅಪಾರ್ಟ್ ಫ್ರಮ್ ದೀಸ್ 3 ಓಕೆ, ಫಾರ್ವರ್ಡರ್, ಇಂಡೆಕ್ಸರ್, ಸರ್ಚ್ ಹೆಡ್ ಇಂದ ನಮಗೆ ಇನ್ನೂ ಬೇರು ಕಾಂಪೊನೆಂಟ್ಸ್ ಇದೆ. ಅದು ಲೈಕ್ ವಾಟ್ ಯು ಕಾಲ್ ಲೈಸೆನ್ಸ್ ಮಾಸ್ಟರ್, ಕ್ಲಸ್ಟರ್ ಮಾಸ್ಟರ್, ಡಿಪ್ಲಾಯ್ಮೆಂಟ್ ಸರ್ವರ್, ಆಮೇಲೆ ಡಿಪ್ಲಾಯರ್, ಈ ಥರ. ಸೊ ಅದ್ರ ಬಗ್ಗೆ ಎಲ್ಲ ನಾವು ಮಾತಾಡೋಣ. ಓಕೆ, ಸೊ ಬೇಸಿಕ್ಲಿ ನಾನು ಏನಂದರೆ ಇಲ್ಲಿ ಯಾವ್ಯಾವ ಟಾಪಿಕ್ಸ್ ಇರುತ್ತೆ ಈ ಕೋರ್ಸಲ್ಲಿ ಅಂತ ತೋರಿಸ್ತಾ ಇದ್ದೀವಿ ನಿಮಗೆ. ನೋಡಿ, ಈ ಟಾಪಿಕ್ಸ್ ಎಲ್ಲ ನಾವು ಕವರ್ ಮಾಡಬೇಕು, ಆಯಿತಾ. ಫಾರ್ವರ್ಡರ್ಸ್ ಬಗ್ಗೆ ಮಾತಾಡಬೇಕು, ಆಮೇಲೆ ಆನ್ಬೋರ್ಡಿಂಗ್ ಹೆಂಗೆ ಮಾಡ್ತೀವಿ ಅದು ನೋಡಬೇಕು, ಆಮೇಲೆ ಕ್ಯೂಸ್ ಏನೇನು ಕ್ಯೂಸ್ ಇರುತ್ತೆ ನೀವೆಲ್ಲ, ಪಾರ್ಸಿಂಗ್ ಕ್ಯೂ, ಮರ್ಜಿಂಗ್ ಕ್ಯೂ, ಟೈಪಿಂಗ್ ಕ್ಯೂ, ಇಂಡೆಕ್ಸಿಂಗ್ ಕ್ಯೂ, ಇದ್ರ ಬಗ್ಗೆ ಮಾತಾಡೋಣ ನಾವು. ಇದೆಲ್ಲ ನಿಮಗೆ ಸ್ಪ್ಲಂಕ್ ಕಂಪ್ಲೀಟ್ ಕೋರ್ಸಲ್ಲಿ ಇದೆಲ್ಲ ಕವರ್ ಆಗುತ್ತೆ, ಆಯಿತಾ. ಫೀಲ್ಡ್ ಎಕ್ಸ್ಟ್ರಾಕ್ಷನ್ ಹೆಂಗೆ ಮಾಡ್ತೀವಿ, ಆಮೇಲೆ ಟೈಪ್ಸ್ ಆಫ್ ಸರ್ಚಸ್ ಅಂದರೆ ಏನು, ಕಮ್ಯಾಂಡ್ಸ್ ಏನೇನು ಕಮ್ಯಾಂಡ್ಸ್ ನಾವು ಯೂಸ್ ಮಾಡ್ತೀವಿ, ಆಮೇಲೆ ನೋಡಿದರೆ ರೋಲ್ಸ್ ಏನೇನಿರುತ್ತೆ, ಕ್ಲಸ್ಟರಿಂಗ್ ಅಂದರೆ ಏನು. ಕ್ಲಸ್ಟರಿಂಗ್ ಅಂದರೆ ಬೇಸಿಕ್ಲಿ ನೋಡಿ, ಈಗ ನಿಮ್ಮ ಹತ್ರ 1 ಸರ್ಚ್ ಹೆಡ್ 1 ಇಂಡೆಕ್ಸರ್ ಇದೆ, ಬಟ್ ಡೇಟಾ ನಿಮ್ಮ ಹತ್ರ ಜಾಸ್ತಿ ಇದೆ. ದಟ್ ಮೀನ್ಸ್ ಏನಂದರೆ 1 ಸರ್ಚ್ ಹೆಡ್ 1 ಇಂಡೆಕ್ಸರ್ ಸರಿಯಾಗಲ್ಲ. ಆವಾಗ ನೀವೇನು ಮಾಡ್ತೀವಿ, ಇನ್ನು ಸ್ವಲ್ಪ ಯು ವಿಲ್ ಇನ್ಕ್ರೀಸ್ ಯುವರ್ ಸರ್ಚ್ ಹೆಡ್ ಆರ್ ಯು ವಿಲ್ ಇನ್ಕ್ರೀಸ್ ಯುವರ್ ಇಂಡೆಕ್ಸರ್ಸ್ ಅಲ್ವಾ. ಸೊ ಆ ಟೈಮಲ್ಲಿ ನಾವು ಕ್ಲಸ್ಟರಿಂಗ್ ಯೂಸ್ ಮಾಡಬೇಕು. ಸೊ ಅದು ಏನು ಹೆಂಗು ಅಂತ ನಾವು ನೋಡೋಣ ಫ್ಯೂಚರ್ ವೀಡಿಯೋಸಲ್ಲಿ, ಆಯಿತಾ. ಸೊ ಅದು ಬೇಸಿಕ್ಲಿ ಕ್ಲಸ್ಟರಿಂಗ್ ಅಂದರೆ. ಇಲ್ಲಿಂದ ನೋಡಿ ನೀವು ಡೆವಲಪ್ಮೆಂಟ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಅಲರ್ಟ್ಸ್ ಮತ್ತು ಟೈಪ್ಸ್ ಏನೇನು ನೋಡ್ತೀವಿ ನಾವು. ಆಮೇಲೆ ನೀವು ನೋಡಿದರೆ ಫೀಲ್ಡ್ ಎಕ್ಸ್ಟ್ರಾಕ್ಷನ್ ಮಾಡಬೇಕು, ಲುಕಪ್ಸ್ ಅಂದರೆ ಏನು, ಇದೆಲ್ಲ ನಿಮಗೆ ಡ್ಯಾಶ್ಬೋರ್ಡ್ಸ್ ಕ್ರಿಯೇಟ್ ಮಾಡಬೇಕು. ಆಮೇಲೆ ಸ್ಪ್ಲಂಕ್ ಎನ್ಹ್ಯಾನ್ಸ್ಡ್ ಸೊಲ್ಯೂಷನ್ಸ್, ಇದೆಲ್ಲ ನಿಮಗೆ ಡೆವಲಪ್ಮೆಂಟ್ ಪಾರ್ಟಲ್ಲಿ ಬರುತ್ತೆ. ಈ ಥರ 14 ಡೇಟಾ ಏಜಿಂಗ್, ಬಕೆಟ್ ಕಾನ್ಸೆಪ್ಟ್, ಇಲ್ಲಾಂದರೆ ಟ್ರಬಲ್ ಶೂಟಿಂಗ್, ಇಂಟರ್ವ್ಯೂ ಅಸಿಸ್ಟೆನ್ಸ್. ಈ ಟ್ರಬಲ್ ಶೂಟಿಂಗ್ ಏನಂದರೆ ನಿಮಗೂ ಬೇಸಿಕ್ಲಿ ಇದು ಅಡ್ಮಿನ್ ಪಾರ್ಟಲ್ಲಿ ಬರುತ್ತೆ. ನೀವು ಯಾವ ಥರ ಟ್ರಬಲ್ ಶೂಟ್ ಮಾಡ್ತೀರಾ ಇಶ್ಯೂ ಬಂದರೆ ಯೂಸರ್ಗೆ. ಸೊ ಇದೆಲ್ಲ ಟ್ರಬಲ್ ಶೂಟಲ್ಲಿ ನಮಗೆ ಕವರ್ ಆಗುತ್ತೆ. ಇದ್ರ ಬಗ್ಗೆ ನಾವು ಮಾತಾಡೋಣ. ಆಮೇಲೆ ಇಂಟರ್ವ್ಯೂ ಕ್ವೆಶನ್ಸ್ ಎಲ್ಲ ನೋಡೋಣ. ಇಂಟರ್ವ್ಯೂಲಿ ಯಾವ್ಯಾವ ಕ್ವೆಶನ್ ಬರುತ್ತೆ ಅಂದರೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವೆಶನ್ಸ್ ಏನು, ಸಿನಾರಿಯೋಸ್ ಏನು, ಜಾಸ್ತಿ ಇಂಟರ್ವ್ಯೂಯಲ್ಲಿ ಯಾವ ಕ್ವೆಶನ್ಸ್ ಕೇಳಿದಾನೆ, ಇದೆಲ್ಲ ನಾವು ಫ್ಯೂಚರ್ ವೀಡಿಯೋಸಲ್ಲಿ ಮಾತಾಡೋಣ. ಓಕೆ, ಸೊ ದಟ್ಸ್ ಆಲ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಹೋಪ್ ಮಾಡ್ತಾಯಿದ್ದೀನಿ. ಸೊ ಈಗ ತನಕ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ ಎಲ್ಲ ಫಾಲೋ ಮಾಡಿ. ಸೊ ಇಫ್ ಯು ಫೀಲ್ ಇಟ್ ಈಸ್ ಯೂಸ್ಫುಲ್ ಟು ಯು, ಪ್ಲೀಸ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆಲ್ಸೋ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.